ಅಮ್ಮ ಆ ಸಂದರ್ಭದಲ್ಲಿ ನಿಮ್ಗೇನಾದರೂ ಹೇಳಿದ್ರಾ? ಅಂದರೆ ಈ ಅಡ್ಮಿಷನ್ ಟೈಮಲ್ಲಿ ತುಂಬ ಕಷ್ಟಕಾಲ ಇತ್ತು, ಅಮ್ಮನ ತಾಳಿ ತೊಗೊಂಡು ಹೋಗಿ ಇಟ್ಟು ಮತ್ತೆ ಕಟ್ಟಿದ್ದು, ಏನಾದರೂ ಅಮ್ಮ ಏನಾದರೂ ಹೇಳಿದ್ರ ಹಿತವಚನಾನೋ ಏನೋ, ಮಗಳೇ ಎಷ್ಟು ಕಷ್ಟ ಇದೆ ಚೆನ್ನಾಗಿ ಓದು, ಏನಾದರೂ ಹೇಳಿದ್ರ? ಏನೂ ಹೇಳಿಲ್ಲ. ಮೇ ಬಿ ಶಿ ಯೂಸ್ ಟು ಬಿಲೀವ್ ಅಸ್. ಚೆನ್ನಾಗಿ ಸ್ಕೋರ್ ಮಾಡ್ತಿದ್ದೇವಲ್ಲ, ಶಿ ನ್ಯೂ ದ್ಯಾಟ್. ಅವ್ರ ಟೀಚರ್ಸ್ ಎಲ್ಲ ಬಂದು ಹೇಳ್ತಿದ್ರಲ್ಲ, ನಮ್ಮ ಸ್ಕೂಲ್ ಅಲ್ಲೇ ಸ್ಲಮ್ ಹತ್ರನೇ ನಮ್ದು ಸ್ಕೂಲ್, ಗೌರ್ಮೆಂಟ್ ಸ್ಕೂಲ್, ಚಕ್ರಕಟ್ಟ ಸ್ಕೂಲು. ಟೀಚರ್ಸ್ ಅಲ್ಲಿ ನಮ್ಮ ಅಂಗಡಿಯಿಂದ ಕ್ರಾಸ್ ಮಾಡಿ ಹೋಗುವಾಗ ಒಂದ್ಸಲ ಬಂದ್ಕೊಂಡು ಒಬ್ರು ಸರ್ 7th ಸ್ಟ್ಯಾಂಡರ್ಡ್ ಅಲ್ಲಿ ಹೇಳಿದ್ದು, ಶಿವಶರಣಪ್ಪ ಸರ್ ಅಂತ, ಹೀಸ್ ಲಿವಿಂಗ್ ಟಿಲ್ ಟುಡೇ 90+ ಸರ್. ನಮ್ ಪಿಕ್ಚರ್ ಆಗಿದೆ ಮನೆದು, ಅದು ಹೇಳ್ತೀನಿ. ಸರ್ ವಾಸ್ ಅಲ್ಲಿ ನಮ್ದು ರೆಕಾರ್ಡ್ ಆಗ್ತಾ ಇದ್ರೆ ಅಲ್ಲಿ ಬಂದು ಕುಂತಿದ್ರಂತೆ, ನಮ್ದು ಸ್ಟೂಡೆಂಟ್ ಅವ್ರ ಮನೆದು ಪಿಕ್ಚರ್ ಆಗ್ತಾ ಇದೆ ಅಂತ. ಸೊ ಸರ್ ಕೇಮ್ ಅಂಡ್ ಟೋಲ್ಡ್ ಅಮ್ಮ ಅಂತೆ, ಈ 7ನೇ ಕ್ಲಾಸ್ ಇರುವಾಗ, ಇವತ್ತಿಂದ ಅವಳಿಗೆ ಅಲ್ಲಿ ಕೂಡಿಸ್ಬೇಡ್ರಿ ಅಂಗಡಿ ಒಳಗೆ, ಅಲ್ಲಿ ಮಾರ್ತಿದ್ದೇವಲ್ಲ ನಾವು ಅಮ್ಮನ ಜೊತೆಯಲ್ಲಿ ತರಕಾರಿ, ಹಣ್ಣು ತರಕಾರಿ. ಸೊ ಇವತ್ತಿಂದ ಕೂಡಿಸ್ಬೇಡ, ಅವಳು ಚೆನ್ನಾಗಿ ಸ್ಕೋರ್ ಮಾಡ್ಬೇಕಲ್ಲ 7th ಸ್ಟ್ಯಾಂಡರ್ಡ್ ಅಲ್ಲಿ ಅಂತ ಹೇಳಿದಂತೆ. ಸೊ ಮತ್ತೆ ಅದೇನೋ ತುಂಬ ಸ್ಕೋರ್ ಮಾಡಿದ್ರೆ, ಚಂದ ಸ್ಕೋರ್ ಮಾಡಿದ್ರೆ ಅದು ರಿಸರ್ವ್ಡ್ ಮಂದಿಗಂತಂದು ಏನೋ 50 ರೂಪಾಯಿ ಜಾಸ್ತಿ ಸ್ಕಾಲರ್ಶಿಪ್ ಏನೋ ಕೊಡ್ತೀನಿ. ಅಮ್ಮ ಆ ಕ್ಯೂ ಅಲ್ಲಿ ನಿಲ್ತಿದ್ದೆ, ನಂಗೆ ಖುಷಿ ಆಗೋದು ದಟ್ ಐ ಹ್ಯಾವ್ ಸ್ಕೋರ್ಡ್ ವೆಲ್, ಅದಕ್ಕೆ ಅಮ್ಮಗೆ ಈ ಲೈನಲ್ಲಿ ನಿಲ್ಲಿಸಿ ಪೈಸೆ ಕೊಡ್ತಾರೆ ಅಂತ. ಸೊ ಅಮ್ಮ ಎಷ್ಟು ಖುಷಿಯಾಗಿ ಅದು 50 ರೂಪೀಸ್ ತೊಗೊಂಡು ಹೋಗ್ತೀರಿ, 50 500 ಸಮಥಿಂಗ್ ಆಫ್ ದ್ಯಾಟ್ ಕೈಂಡ್, ಐ ಡೋಂಟ್ ರಿಮೆಂಬರ್. ನಾನು ಇದೊಂದು ರೆಕಾರ್ಡ್ ನೋಡ್ತಾ ಇದ್ದೆ, ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್, ಮೋಸ್ಟ್ ಸಿಬ್ಲಿಂಗ್ಸ್ ಅರ್ನ್ಡ್ PhD ಡಿಗ್ರಿ. ಅದು ವರ್ಲ್ಡ್ ರೆಕಾರ್ಡ್ ಆಗಿದೆ. ಹೌದು. ಸೊ ಇದು ನೋಡಿ ನೀವು, ಇದು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಲ್ಲಿ ಮೋಸ್ಟ್ ಸಿಬ್ಲಿಂಗ್ಸ್ ಅರ್ನ್ಡ್ PhD ಡಿಗ್ರಿ. ಅದು ಹೆಂಗೆ ಮೇಡಮ್? ಅದು ಹೇಗಾಗಿದ್ದಲ್ಲ ಅಂದ್ರೆ ನನಗೆ ಆಶ್ಚರ್ಯ ಅನ್ಸೋದು, ಇವಾಗ ಮನೆಯಲ್ಲಿ ನಮ್ದೇನೆ 5 ಬೆರಳು ಒಂದೇ ರೀತಿ ಇರೋದಿಲ್ಲ, ನಿಮ್ಮಲ್ಲಿ 8 ಜನನು ದೇ ಹ್ಯಾಡ್ ಅ ವಿಷನ್, ಜೀವನದಲ್ಲಿ ಏನು ಮಾಡಬೇಕು ಅಂತ. ಆಮೇಲೆ ನೀವು ಪ್ರೋಗ್ರಾಮಿಗೆ ಮುಂಚೆ ಹಂಚ್ಕೊಳ್ತಾ ಇದ್ರಿ, ಈಗ ಬರೋ ದುಡ್ಡೆಲ್ಲ ನಿಮ್ಮ ಎಜುಕೇಷನಿಗೆ ಹಾಕ್ತಿದ್ರು ಅಪ್ಪ ಅಂತ. ಹೆಂಗೆ ಮ್ಯಾನೇಜ್ ಆಗ್ತಿತ್ತು ಈ 8 ಜನ PhD ಮಾಡೋಕ್ಕೆ ಹೆಂಗೆ ಸಾಧ್ಯ? ಒಬ್ಬೊಬ್ರು ಒಂದು ಅದ್ಭುತ ಪೊಸಿಷನಲ್ಲಿ ಇರೋಕ್ಕೆ ಹೆಂಗೆ ಸಾಧ್ಯ? ಅಲ್ಲ, ಅಪ್ಪ ಯೂಸ್ ಟು ಅರ್ನ್ ಓನ್ಲಿ 200 ರೂಪೀಸ್ ಅಲ್ಲ, ಆ 200 ಎಲ್ಲ ನನಗೆ ಕೊಡ್ತಿದ್ರು ಅವ್ರು MBBS ಮಾಡುವಾಗ. ಕಷ್ಟ ಅದು ನಾನು ವಿಚಾರ ಮಾಡ್ತಿದ್ದೆ, 200 ನನಗೆ ಕೊಟ್ಟರೆ ಉಳಿದು ಅವ್ರ ಮನೆ ಹೇಗೆ ರನ್ ಮಾಡ್ತಾರಂತೆ. ಒನ್ ಟೈಮ್ 5 ತಂಗಿಯರು ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದಿತ್ತು. 5 ತಂಗಿಯರು ದೇವೇರ್ ಇನ್ ಡಿಫ್ರೆಂಟ್ ಇದು ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದಿದ್ದು. ಮತ್ತು ನಾನು MS ಮಾಡ್ಲಿಕ್ಕೆ ಹೋದಾಗೆ ನಾನು ಪ್ಲ್ಯಾನ್ ಮಾಡಿದೆ, ನನಗೇನಾದರೂ ಕೆಲಸ ಮಾಡ್ಲಿಕ್ಕೆ ಹೇಳ್ಬೋದು ಇವರು ಅಂತ. ದೆನ್ ಅಲ್ಲಿ ತುಂಬ ಸಾಹುಕಾರ ಮಂದಿ ಮನೆಯಲ್ಲಿ ಹಿಟ್ಟಿನ ಗಿರಣಿ ಇತ್ತು. ಸೊ ಅಲ್ಲಿ ಒಬ್ಬನು ಮುಸ್ಲಿಮ್ ಇದ್ದ, ಅವನ ಅಪ್ಪನ ದೋಸ್ತವನು. ಸೊ ಅವನ ಹತ್ರ ತುಂಬ ಕ್ಯೂ ಇರ್ತಿತ್ತು, ಬಿಕಾಸ್ ರೊಟ್ಟಿ ಈಸ್ ನಮ್ಮದು ಮೇನ್ ಫುಡ್ ಅಲ್ಲ ಗುಲ್ಬರ್ಗದಲ್ಲಿ. ಸೊ ರೊಟ್ಟಿ ಇರಲಾರ್ದೆ ನಮ್ದು ಊಟ ಇಲ್ಲ, ಅದು ಮೇನ್ ಸ್ಟೇಪಲ್ ಡಯಟ್ ಅಲ್ಲ. ಸೊ ಅಲ್ಲಿ ಹಿಟ್ಟು ಮಾಡಿಸ್ಕೊಳ್ಳಿಕ್ಕೆ ಹೋಗ್ತಿದ್ದೆವು ನಾವು. ಅವನು ನಮ್ಮಪ್ಪಗೆ ಗೊತ್ತಿದ್ದ ಸಲುವಾಗಿ ಅದು ನನ್ನ ಬುಟ್ಟಿ ಸ್ವಲ್ಪ ಮುಂದಕ್ಕೆ ಮಾಡಿ ಮಂದಿಗೆ ಗೊತ್ತಿರ್ಲಾರ್ದಂಗೆ 2 AM ಅವನು ಹಿಟ್ಟು ಹಾಕಿ ಕೊಡ್ತಿದ್ದ. ಸೊ ಎಷ್ಟು ಥ್ಯಾಂಕ್ ಯು ಸೋ ಮಚ್, ಇಷ್ಟೊತ್ತಿಗಾದರೂ ಅವ್ನು ಕೊಟ್ಟು ನನ್ನ ನಸ್ಕಲ್ಲಿ 2 AM. ಸೊ ಅಲ್ಲಿ ಮತ್ತೆ ಆ ಸಂತೆ, ಗುಲ್ಬರ್ಗದಲ್ಲಿ ಸಂತೆ ಆಗ್ತಿತ್ತು ಅಂತ ಹೇಳ್ದಲ್ಲ, ಆ ಸಂತೆ ಮುಗಿಸ್ಕೊಂಡು ಬಂದ್ಕೊಂಡು ಅಲ್ಲಿ ಲಮಾಣಿ ಮಂದಿ ಎಲ್ಲ, ಹಳ್ಳಿ ಊರು ಮಂದಿ ಎಲ್ಲ, ಅಲ್ಲಿ ನಮ್ಮ ಅಂಗಡಿ ಎದುರಿಗೆ ಇನ್ನೊಂದು ಗಿರಣಿ ಇತ್ತು. ಸೊ ಅಲ್ಲಿ ಕ್ಯೂ ಹಚ್ಕೊಂಡು ನಿಂದಿರ್ತಿದ್ರು ಅವರು. ಆಮೇಲೆ ನಾನು ಚಿಕ್ಕವಳಿದ್ದಾಗೆ ಅಪ್ಪ ಅಮ್ಮ ಮಾತಾಡ್ತಾ ಇದ್ದಿದ್ರು. ಐ ಓವರ್ ಹರ್ಡ್ ಇಟ್. ಅಲ್ಲಿ ಒಂದು ಗಿರಣಿ ಮಾರ್ಲಿಕ್ಕಿತ್ತದು ಹಳೇದು. ಸೊ ಪೈಸೆ ಇಲ್ವಲ್ಲ, ಇಲ್ಲದೆ ಹೋದ್ರೆ ನಾವು ತೊಗೊಳ್ತಿದ್ದೇವೆ ಅಂತ ಅವ್ರು ಮಾತಾಡ್ತಾ ಇದ್ದಿದ್ರು. ದೆನ್ ನಾನು ಅಂದ್ಕೊಂಡೆ, ನನಗೇನಾದರೂ ಇವ್ರು ಕೆಲಸ ಮಾಡ್ಲಿಕ್ಕೆ ಹಚ್ಚಿದ್ರೆ ಐ ವಿಲ್ ನಾಟ್ ಬಿಕಮ್ ಸರ್ಜನ್. MBBS ಎದಕ್ಕೂ ಬರೋದಿಲ್ಲ. ಸೊ MBBS ಇದ್ದರೆ ಹಳ್ಳಿಯಲ್ಲಿ ಕಳಿಸ್ಬಿಡ್ತಾರೆ, ಹಳ್ಳಿಯಲ್ಲಿ ಕಳಿಸಿದ್ರೆ ಏನು ಕೆಲಸ ಆಗ್ತದೆ ಅಂತ, ಬರೀ ಬ್ಯೂಟಿಫುಲ್ ವರ್ಕ್ ಯು ಕ್ಯಾನ್ ನಾಟ್ ಡೂ ಅಂತಂದು ನಾನು ಡಿಸೈಡ್ ಮಾಡಿದೆ, ಇವರಿಗೊಂದು ಗಿರಣಿ ಹಾಕಿ ಕೊಡೋಣ ಅಂತ. ಆಮೇಲೆ ಅಮ್ಮ ಮತ್ತು ಅಮ್ಮಂದು ಅಮ್ಮ ಅಜ್ಜಿ ಕಿರ್ಲೋಸ್ಕರ್ ಕಂಪ್ನಿಗೆ ಹೋಗಿ ಮಷೀನೇ ತಂದುಬಿಟ್ರು ಅವರು. ಆಮೇಲೆ ನಾನು MS ಮಾಡ್ಲಿಕ್ಕೆ ಹೋಗುವಾಗ ರಾತ್ರಿಗೆ ಟ್ರೈನ್ ಇದೆ, 5 ಗಂಟೆಗೆ ನಂಗೆ ಲೈಸೆನ್ಸ್ ಸಿಕ್ತು. ಅದು ಸ್ಯಾಂಕ್ಷನ್ ಮಾಡ್ಬೋದು ಇದು ಟು ಸ್ಟಾರ್ಟ್ ದ ಇದು ಗಿರಣಿ. ಹಿಟ್ಟಿನ ಗಿರಣಿ ಗೇವ್ ಲಾಟ್ ಆಫ್ ಇದು ಡಿವಿಡೆಂಡ್ಸ್. ಅಲ್ಲಿ 500 ಮನೆಗಳಿದೆ ಆ ಸ್ಲಮ್ಮಲ್ಲಿ.
ನಾವಿರುವ ಬಾಪುನಗರಲ್ಲಿ 11 o'clockವರೆಗೂ ಅದು ಗಿರಣಿ ರನ್ ಆಗ್ತಿತ್ತು. ಇವಾಗೂ ಅದು ಗಿರಣಿ ಇಟ್ಟಿದ್ದೇನೆ ನಾನು, ಅಷ್ಟು ಲಾಭ ಇಲ್ಲ. ಬಟ್ ಅವನು ಹುಡುಗ ಒಬ್ಬನು ಅಲ್ಲಿ ಹೆಂಗಿದ್ದಾಗ ಅಲ್ಲಿ ಜಾಯ್ನ್ ಆಗಿದ್ದು ಆ ಗಿರಣಿ ರನ್ ಮಾಡಲಿಕ್ಕೆ. ಈಗ ಅವನು ಏಜೆಡ್ ಇದ್ದಾನೆ. ಹಾಂ, ಏಜೆಡ್ ಇದ್ದಾನೆ. ಅವನ ಮನೆ ರನ್ ಆಗಬೇಕಲ್ಲ. ಸೊ ಅಪ್ಪ ಹೋಗ್ಬಿಟ್ರು 1-2 ವರ್ಷದ ಹಿಂದೆ ಆಫ್ಟರ್ ಕೊರೋನಾ. ಅಪ್ಪನ ಪೆನ್ಷನ್ನಿಂದ ಅವನಿಗೆ ಪಗಾರ ಕೊಡ್ತಿದ್ರು. ದೆನ್ ಐ ಟೋಲ್ಡ್ ಇನ್, ಅಪ್ಪ ಹೋಗ್ಯಾರಂತ ನೀ ಚಿಂತೆ ಮಾಡಬೇಡ, ನನ್ನ ಪೆನ್ಷನ್ನಿಂದ ನಾನು ನಿನಗೆ ಪೈಸೆ ಕೊಡ್ತೀನಿ ಅಂತ. ಸೊ ಐ ಸೆಂಡ್ ಪೈಸೆ ಟು ಹಿಮ್. ಐ ವಿಲ್ ಬಿ ವೆರಿ ಹ್ಯಾಪಿ ಬಿಕಾಸ್ ಅವನು ಅಲ್ಲಿ ಮನೆ ಕಾಯ್ಕೊಂಡಿರ್ತಾನೆ. ಸಮ್ ರಿಲಯಬಲ್ ಪೀಪಲ್. ಸೊ ಅದು ಗಿರಣಿ ಎಷ್ಟು ಕೆಲ್ಸಕ್ಕೆ ಬಂತಂದರೆ ಎವ್ರಿ ಡೇ ವಿ ಸ್ಟಾರ್ಟೆಡ್ ಅರ್ನಿಂಗ್ 500 rupees. 500 ವೆರಿ ಗುಡ್ ದೋಸ್ ಡೇಸ್. ಈ ತಂಗಿ 5 ಮಂದಿ ಯೂನಿವರ್ಸಿಟಿಯಲ್ಲಿ ಕೆಲಸ ಓದ್ಲಿಕ್ಕೆ ಶುರು ಮಾಡಿದ್ರಲ್ಲ, ಅದು ಗಿರಣಿ ಟುಕ್ ಕೇರ್ ಆಫ್ ದಟ್.